ಜನಸಾಮಾನ್ಯರು ಈಗಾಗಲೇ ಹಲವು ರೀತಿಯ ಬೆಲೆ ಏರಿಕೆಗಳ ಪರಿಣಾಮ ಹೈರಾಣಾಗಿ ಹೋಗುವಂತೆ ಮಾಡಿದೆ. ಇತ್ತೀಚೆಗಷ್ಟೇ ವಿದ್ಯುತ್ ದರ ಏರಿಕೆಯಾಗಿದ್ದು ಕೂಡ ಶ್ರೀಸಾಮಾನ್ಯರಿಗೆ ಹೊರೆಯಾಗಿದೆ. ವಿಧಿ ಇಲ್ಲದೆ ಜನರು ಕೂಡ ಸಹಿಸಿಕೊಳ್ತಿದ್ದಾರೆ. ಆದರೆ ಇಂಧನ ಇಲಾಖೆಯ ಮತ್ತೊಂದು ಎಡವಟ್ಟು ಈಗ ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಗ್ಯಾರಂಟಿ ಬೆಲೆ ಏರಿಕೆ ಭಾಗ್ಯ ಇದು, ಬೇರೆ ಇನ್ನೇನೂ ಇಲ್ಲ ಇದರಲ್ಲಿ. ಸರ್ಕಾರ ಎಲ್ಲ ಅದಕ್ಕೂ ಜನಗಳನ್ನೇ ಹೊಣೆ ಮಾಡ್ತಾ ಇದೆ. ಬಡವ್ರ ಹೊಟ್ಟೆ ಮೇಲೆ ಎಲ್ಲ ಹೊಡೆಯೋದು ಸರ್ಕಾರ, ಬಡವ್ರಿಗೆಲ್ಲ ತೊಂದರೆ ಕೊಡೋದು. ಗ್ರಾಹಕರಿಗೆ ಇದು ಹೊರೆನೇ, ಸಾರ್ವಜನಿಕರಿಗೆ ಇದು ಹೊರೆನೇ ಆಗ್ತಾ ಇರೋದು. ನೌಕರರ ಪಿಂಚಣಿ ಮತ್ತು ಗ್ರಾಜ್ಯುಟಿ ಹೊರೆ ಕೂಡ ಗ್ರಾಹಕರ ಮೇಲೆ. ಬೆಸ್ಕಾಂ ಬಿಲ್ ನೋಡಿ ಸುಸ್ತು, ಜನರಿಂದ ಅನಗತ್ಯ ಸುಲಿಗೆಗೆ ಆಕ್ರೋಶ. ಒಂದಾದ ಮೇಲೊಂದು ಬರೆ. ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಜನರಿಗೆ ಬದುಕೋದೇ ಕಷ್ಟವಾಗಿದೆ. ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗಿದೆ ಅಂತ ವಿಪಕ್ಷ ನಾಯಕರು ಆರೋಪಿಸಿದ್ದಾರೆ. ಇದನ್ನ ಜನಸಾಮಾನ್ಯರಿಂದಲೇ ವಸೂಲಿ ಮಾಡೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಹುಡುಕಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ಸಾಲು ಆರೋಪಗಳ ಮಧ್ಯೆನೇ ಕರೆಂಟ್ ಬಿಲ್ನಲ್ಲಿ ಇಂಧನ ಇಲಾಖೆ ಅಥವಾ ಕೆಪಿಟಿಸಿಎಲ್ ನೌಕರರ ಪಿಂಚಣಿ ಹಾಗೂ ಗ್ರಾಚ್ಯುಟಿ ಮೊತ್ತವನ್ನ ಗ್ರಾಹಕರಿಂದ ಪಡಿತಾ ಇದೆ. ಪ್ರತಿ ಯೂನಿಟ್ ವಿದ್ಯುತ್ ಮೇಲೆ 36 ಪೈಸೆ ವಸೂಲಿ ಮಾಡ್ತಾ ಇದೆ. ನೌಕರರಿಗೆ ನೀಡಬೇಕಾಗಿದ್ದ ಸೌಕರ್ಯಗಳ ವೆಚ್ಚವನ್ನ ಗ್ರಾಹಕರ ತಲೆಗೆ ಕಟ್ಟಿದೆ. ಇದು ಈಗ ಪ್ರತಿ ತಿಂಗಳು ಕರೆಂಟ್ ಬಿಲ್ ಕಟ್ಟುವ ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸರ್ಕಾರ ಎಲ್ಲ ಅದಕ್ಕೂ ಜನಗಳನ್ನೇ ಹೊಣೆ ಮಾಡ್ತಾ ಇದೆ. ಜನಗಳನ್ನೇ ವಸೂಲು ಮಾಡೋವಂಥ ಕೆಲಸ ಮಾಡ್ತಾ ಇದೆ. ಜನಗಳು ಬರೀ ವಸೂಲಿಗೋಸ್ಕರ ಇರೋರ, ಅವ್ರ ಸರ್ಕಾರದಿಂದ ಸೌಕರ್ಯ ಪಡೆಯೋಕ್ಕೆ ಅರ್ಹತೆ ಇಲ್ವಾ, ಅಧಿಕಾರ ಇಲ್ವಾ? ಮೊದಲು ಅವರು ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ಬೆಸ್ಕಾಮು ಮೆಸ್ಕಾಮು ಏನು 4-6 ವಿಭಾಗಗಳು ಮಾಡ್ಕೊಂಡಿದ್ದಾರೆ, ಎಲ್ಲ ಕಡೆ ಅವರ ಅವ್ಯವಸ್ಥೆಯಿಂದ, ಅವರ ನಿರ್ಲಕ್ಷ್ಯದಿಂದ ಎಷ್ಟೋ ಪ್ರಾಣಿಗಳು ಹೋಗ್ತಾ ಇದ್ದಾವೆ. ಆಯಿತಾ? ಅವರು ಹೌದು, ಇವರೆಲ್ಲ ಪ್ರತಿಯೊಂದನ್ನು ಉಚಿತಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಇವರು ಉಚಿತ ಸ್ಕೀಮ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಜನಕ್ಕೆ ಇದು ಹೊರೆ ಅಲ್ವಾ? ಸಾಕಷ್ಟು ಜನ ಅಲ್ಲಿ ಇಲ್ಲಿ KEB ಅವ್ರ ನಿರ್ಲಕ್ಷ್ಯದಿಂದ ಪ್ರಾಣಿಗಳು ಹೋಗ್ತಾ ಇದ್ದಾವೆ. ಅದನ್ನು ನಿಲ್ಲಿಸೋದಕ್ಕೆ ಏನಾದ್ರು ಕ್ರಮ ತಗೊಂಡಿದ್ದಾರೆ ಅವರು? ಅಧಿಕಾರಿಗಳು ಇದ್ರ ಬಗ್ಗೆ ಏನಾರು ಹೊಣೆ ಹೊತ್ಕೊಂತಾರ ಅವರು? ಅದು ಸರ್ಕಾರದಿಂದ ಕೊಡಬೇಕು. ಪಬ್ಲಿಕ್ ದುಡ್ಡನ್ನ ತಗೊಂಡು ಹಂಗೆ ಕೊಟ್ಟರೆ ಹೆಂಗೆ ನ್ಯಾಯ ಇದು? ಬಡವ್ರ ಹೊಟ್ಟೆ ಮೇಲೆ ಎಲ್ಲ ಹೊಡೆಯೋದು ಸರ್ಕಾರ, ಬಡವ್ರಿಗೆಲ್ಲ ತೊಂದರೆ ಕೊಡೋದು. ಈ ಥರ ಮಾಡಿದ್ರೆ ಸರ್ಕಾರ ಹೆಂಗಿಲ್ಲಿಂದ ಉದ್ಧಾರ ಆಗುತ್ತೆ? ಅವ್ರವರು ಸರ್ಕಾರ ಮಾಡೋರು ಕೋಟಿ ಗಂಟ್ಲು ಕೊಂಡಿರ್ತಾರೆ, ಅದನ್ನು ಅದರಿಂದ ಎತ್ಕೊಳ್ಳೋದು ಅವರು. ಇವಾಗ ನಾವು ಚೆನ್ನಾಗಿದ್ರೆ ತಾನೆ ನೀವು ಕೂರೋಕ್ಕಾಗತ್ತೆ ಸೀಟ್ನಲ್ಲಿ. ನೀವು ನಮಗೆ ಈ ಥರ ಮೋಸ ಮಾಡಿದ್ರೆ ನಾವು ಎಲ್ಲಿಂದ ನಿಮಗೆ ಇದು ಮಾಡೋದಕ್ಕಾಗುತ್ತೆ? ಇವಾಗ ಫ್ರೀ ಅಂತ ಕೊಟ್ಟಿದ್ದಾರೆ, ಹೆಸ್ರಿಗೆ ಫ್ರೀ. ನೋಡಿದೆ ತಿಂಗಳಿಗೆ ಇಷ್ಟು ಅಂತ ಕಟ್ಬೇಕಂತ ಕಂಪಲ್ಸರಿ ಬಿಲ್ ಬರುತ್ತೆ. ಆ ಬಿಲ್ಲಿಂದಾನೇ ಅವ್ರಿಗೆ ಇನ್ಶೂರೆನ್ಸ್ ದುಡ್ಡು ಮಾಡಿಕೊಡ್ತಾರೆ. ಬೆಸ್ಕಾಂ ನೀಡುವ ಬಿಲ್ನಲ್ಲಿ ಹೊಸದಾಗಿ ಸೃಷ್ಟಿ ಮಾಡಲಾಗಿರುವ ಕಾಲಂ ನೋಡಿ ಗ್ರಾಹಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ತಾವು ಬಳಸಿದ ವಿದ್ಯುತ್ ಬಿಲ್ ಕಟ್ಟೋದೇ ಕಷ್ಟಕರವಾಗಿದೆ. ಇದರ ಜೊತೆಗೆ ಇಲಾಖೆ ತನ್ನ ನೌಕರರಿಗೆ ನೀಡಬೇಕಾದ ಪಿಂಚಣಿ ಹಣವನ್ನ ಭರಿಸುವುದಕ್ಕೆ ಆಗದೆ ಪ್ರತಿ ಯೂನಿಟ್ ವಿದ್ಯುತ್ ಮೇಲೆ 36 ಪೈಸೆ ನಮ್ಮಿಂದ ವಸೂಲಿ ಮಾಡೋದು ಯಾವ ರೀತಿಯ ನ್ಯಾಯ? ಇದು ಒಂದು ರೀತಿಯ ಹಗಲು ದರೋಡೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಸರಿ ಇಲ್ಲ. ಅಲ್ಲ ರೀ, ನಾವು ದುಡಿದು ಕಟ್ಟಿದ್ದೇನೆ, ಅವ್ರ ಸಂಬಳಕ್ಕೆ ನಾವು ಯಾಕ್ರಿ ದುಡ್ಡು ಕಟ್ಟಬೇಕು? ನಾವು ದುಡಿತೀವಿ, ಕಷ್ಟಪಟ್ಟು ಕೂಲಿನ ನಾಳೆ ಮಾಡ್ತೇವೆ, ಕರೆಂಟ್ ಬಿಲ್ ಕಟ್ತೀವಿ. ಆಯಿತಾ? ನಮ್ಮ ಕಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ನಾವು ಎಷ್ಟಿದೆ ಅಷ್ಟು ನೋಡಿತೀವಿ. ಅವ್ರು ಕೊಡೋದು ಗ್ರಾಚ್ಯುಟಿ, PF ದುಡ್ಡಿಗೆ, ಇದಕ್ಕೆಲ್ಲ ನಮ್ಮಿಂದ ಏನಕ್ಕೆ ಇವ್ರು ಕಲೆಕ್ಟ್ ಮಾಡಬೇಕು? ಯಾಕೆ ಇವರೆಲ್ಲ ಬಡದು ಬಾಯಿಗೆ ಹಾಕ್ಕೊಳ್ಳೋದಕ್ಕ ದುಡ್ಡನ್ನ? ಹೌದು, ಗೊತ್ತಾಗದು. ಇವರು ಯಾವ ಥರ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾರೆ ಅಂದರೆ BP ಶುಗರು ರೈಸ್ ಆದಂಗೆ ಮಾಡ್ತಾ ಇದ್ದಾರೆ ಇವರು ಜನರುಗಳಿಗೆ. ಇದೊಂದು ದರಿದ್ರದ್ದು ಗೌರ್ಮೆಂಟ್ ಇದು ಮಾಡ್ತಿರೋದೇ ಭಾರಿ ತಪ್ಪಿದು. ಅದ್ರ ಮೇಲೆ ಇದೊಂದೇ ಜಾಸ್ತಿ ಅಲ್ಲ, ಇನ್ನೂ ಏನೇನು ಜಾಸ್ತಿ ಆಗುತ್ತೆ ನೋಡಿ ಮಾಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಇದು ಬೆಲೆ ಏರಿಕೆ ಭಾಗ್ಯ, ಇದು ಗ್ಯಾರಂಟಿ ಬೆಲೆ ಏರಿಕೆ ಭಾಗ್ಯ, ಇದು ಬೇರೆ ಇನ್ನೇನೂ ಇಲ್ಲ ಇದರಲ್ಲಿ. ಸಾರ್ವಜನಿಕರಿಗೆ ಇದರಿಂದ ಭಾಳ ಅನಾನುಕೂಲ ಆಗ್ತಾ ಇದೆ. ಈ ರೀತಿ ಅವರು ಯಾವುದೋ ರೂಪದ ಹಣನ ಸರಿಯಾಗಿ ಇದು ಮಾಡದೆ ಇದು ಸಾಮಾನ್ಯ ಜನಗಳಿಗೆ ಮೇಲೆ ಹೊರೆ ಆಗ್ತಾ ಇದೆ. ಇದನ್ನು ನಿಲ್ಲಿಸಬೇಕು, ಇದು ಖಂಡನೀಯ. ಜನಗಳ ಮೇಲೆ ಹಾಕಿದ್ರೆ, ಸಾರ್ವಜನಿಕರ ಮೇಲೆ ಜನಗಳ ಮೇಲೆ ಹಾಕೋದ್ರಿಂದ ಭಾಳ ಒತ್ತಡ ಆಗ್ತದೆ. ಇದನ್ನು ನಿಭಾಯಿಸೋದು ಕಷ್ಟ ಈ ಕಾಲದಲ್ಲಿ. ಇದು ಸರಿ ಇಲ್ಲ ಸರ್, ಇದು ತಪ್ಪಿದು. ಆ್ಯಕ್ಚುಲಿ ಗ್ರಾಹಕರಿಗೆ ಇದು ಹೊರೆನೇ, ಸಾರ್ವಜನಿಕರಿಗೆ ಇದು ಹೊರೆನೇ ಆಗ್ತಾ ಇರೋದು. ಇದು ಸರ್ಕಾರನೇ ಭರಿಸ್ಬೇಕಾಗಿ, ಅದು ಆದಷ್ಟು ಬೇಗ ಬಂದ್ ಮಾಡಬೇಕು. ಇದನ್ನು ಸಾರ್ವಜನಿಕರಿಗೆ ತೊಂದರೆ ಆಗೋದು ನಿಲ್ಲಿಸ್ಬೇಕು. ಫ್ರೀ ಎಲ್ಲ ಮಾಡಿ ಅದೆಲ್ಲ ನಮಗೆ ಹೊರೆ ಆಗ್ತಾಯಿದೆ. ಇದು
ಹಂಗಾಗಿ ಇದು ಕೂಡಲೇ ಅವರು ಸರ್ಕಾರದವರು ಬೆಸ್ಕಾಂ ಅವ್ರಿಗೆ ಸೂಚನೆ ಕೊಟ್ಟು ಸ್ಟಾಪ್ ಮಾಡಬೇಕು. ಇನ್ನು ಈ ರೀತಿಯ ವಿಚಿತ್ರ ವಸೂಲಿ ಮುಂದಿನ 2 ವರ್ಷಗಳ ಕಾಲ ಮುಂದುವರಿಯಲಿದೆ ಅಂತ ಹೇಳಲಾಗಿದೆ. ಇದಕ್ಕೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಕೂಡ ಅಸ್ತು ಎಂದಿದ್ದು ಗ್ರಾಹಕರ ಹಿತಾಸಕ್ತಿಯನ್ನ ಸಂಪೂರ್ಣವಾಗಿ ಕಡೆಗಣನೆ ಮಾಡಲಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.